ಸಹೋದರ ಧರ್ಮದ ಎಲ್ಲ ಸಹೋದರ ಸಹೋದರಿಯರಿಗೂ ನಮಸ್ಕಾರಗಳು. ಎಲೈಟ್ ಮೀಟ್ 25 ವೇದಿಕೆಯಲ್ಲಿರುವ ಎಲ್ಲ ಶಿಕ್ಷಣಾಧಿಕಾರಿಗಳು, ಅದೇ ರೀತಿ ಎಲ್ಲ ಉಮರಾ ಲೀಡರ್ಗಳು, ಅದೇ ರೀತಿ ನಮ್ಮ ಶಾಲಾ ಕಾಲೇಜುಗಳ ಎಲ್ಲ ಮುಖ್ಯೋಪಾಧ್ಯಾಯರುಗಳು, ಎದುರುಗಡೆಯಲ್ಲಿರುವ ಎಲ್ಲ ಅಧ್ಯಾಪಕಿಯರು, ಅಧ್ಯಾಪಕರು, ಪ್ರೀತಿಯ ವಿದ್ಯಾರ್ಥಿಗಳು, ಸ್ವಾಗತ ಭಾಷಣದಲ್ಲಿ ಎಲ್ಲವನ್ನು ಹೇಳಿ ಆಯಿತು. ತಮಗೆ ತಿಳಿದಿರಬಹುದು, ದಕ್ಷಿಣ ಭಾರತದ ಅಜ್ಮೀರೆ ಎಂದೇ ಹೆಸರುವಾಸಿಯಾದಂತಹ ಕುತುಬುಜ್ಜಮಾನ್ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ತಂಗಲ್ರವರ 432ನೇ ಮತ್ತು 22ನೇ ಪಂಚವಾರ್ಷಿಕ ಉರೂಸ್ ಕಾರ್ಯಕ್ರಮಗಳು ನಡೀತಾ ಇದ್ದು, ಇದರ ಅಂಗವಾಗಿ ಇಂದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಅಧೀನದಲ್ಲಿರುವ 17 ಶಾಲಾ ಕಾಲೇಜುಗಳ ಅಧ್ಯಾಪಕರು, ಅಧ್ಯಾಪಕಿಯರು, ಅದೇ ರೀತಿ ಈ ಟ್ರಸ್ಟ್ನಲ್ಲಿ ಇದಕ್ಕಿಂತ ಮುಂಚೆ ಸೇವೆ ಮಾಡಿದವರನ್ನು ಗುರುತಿಸಿಕೊಂಡು ಒಂದು ಗೌರವಪೂರ್ಣ ಕಾರ್ಯಕ್ರಮವಾಗಿದೆ. ವೇದಿಕೆಯಲ್ಲಿ ಯಾರೂ ರಾಜಕಾರಣಿಗಳಿಲ್ಲ, ಪಾಲಿಟಿಕ್ಸ್ನವರು ಯಾರೂ ಇಲ್ಲ. ವೇದಿಕೆಯಲ್ಲಿ ಉದ್ದೇಶ ಒಂದೇ ಆಗಿದೆ, ಅಧಿಕಾರಿಗಳು ಮತ್ತು ಸೇವೆ ಮಾಡಿದ ಎಲ್ಲ ಅಧ್ಯಾಪಕ ಅಧ್ಯಾಪಕಿಯರನ್ನು, ಅದೇ ರೀತಿ ವಿದ್ಯಾರ್ಥಿಗಳನ್ನು ಗೌರವಿಸುವುದು ಮಾತ್ರ. ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ 45 ವರ್ಷಕ್ಕೆ ಮುಂಚೆ ನಮ್ಮ ದರ್ಗಾದ ಅಧ್ಯಕ್ಷರಾದಂತಹ ದಿವಂಗತ ಇಬ್ರಾಹಿಂ ಹಾಜಿರವರು, ಅದೇ ರೀತಿ ಕ್ಷೇತ್ರದ ಶಾಸಕರಾದಂತಹ ಅಂದಿನ UT ಫರೀದ್ರವರು ಒಟ್ಟು ಸೇರಿ ಈ ಟ್ರಸ್ಟನ್ನು ಸ್ಥಾಪಿಸಿದ್ದಾರೆ. 50 ವರ್ಷಗಳ ಮುಂಚಿನ ಚಿತ್ರವನ್ನು ನೋಡಿದಾಗ ಅವತ್ತು ಮಕ್ಕಳಿಗೆ ವಿದ್ಯೆ ಕಲಿಯಲಿಕ್ಕೆ ಶಾಲಾ ಕಾಲೇಜುಗಳಿರಲಿಲ್ಲ. ಅದನ್ನು ಮುಂದಿಟ್ಟುಕೊಂಡು ನಮ್ಮ ಹಿರಿಯರು ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಿದರು. ತದನಂತರ 2010ರಲ್ಲಿ US ಹಮ್ಜಾ ಹಾಜಿರವರು ಅಧ್ಯಕ್ಷರಾಗಿದ್ದಂತಹ ಆ ಸಮಯದಲ್ಲಿ ನಾನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷರಾಗಿದ್ದೆ. ಈಗ ನಮ್ಮ ಶಿಕ್ಷಣ ಸಂಸ್ಥೆಯು 3 ವಿಧದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಒಂದು, ಸರ್ಕಾರ ನಿಯಂತ್ರಿಸುತ್ತಿರುವ ಶಿಕ್ಷಣ ಸಂಸ್ಥೆಗಳು. ಎರಡನೇದಾಗಿ ಜಮಾತು, ಮಸೀದಿಗಳು, ದೇವಸ್ಥಾನಗಳು, ಚರ್ಚ್ಗಳು ನಿರ್ವಹಿಸುತ್ತಿರುವ ಶಿಕ್ಷಣ ಸಂಸ್ಥೆಗಳು. ಮೂರನೇದಾಗಿ ಖಾಸಗಿ ವ್ಯಕ್ತಿಗಳು, ನಾಯಕರುಗಳು ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳು. ತಮಗೆಲ್ಲರಿಗೂ ಗೊತ್ತಿರುವಂತಹದ್ದು, ಖಾಸಗಿಯಲ್ಲಿ ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಅದೊಂದು ವ್ಯಾಪಾರ ರಂಗವಾಗಿ ತಾನು ಮುಂದು ಎಂದು ಹೇಳಿ ಅಧಿಕವಾದ ಶುಲ್ಕವನ್ನು ಪಡೆದುಕೊಂಡು ಒಂದು ವಿಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಇದನ್ನೆಲ್ಲ ಮನಗೊಂಡು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ 2011-12ರಲ್ಲಿ ಖಾಸಗಿ ವ್ಯಾಪಾರೀಕರಣ ಆದಂತಹ ಶಾಲೆಗಳಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ನೀಡುತ್ತಾರೆ, ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕೂಡ ಆ ವಿದ್ಯಾದಾನವು ನೀಡಬೇಕಾಗಿದೆ ಎಂದು ಚಿಂತಿಸಿ ಶಾಲಾ ಕಾಲೇಜುಗಳಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಬದಲಾವಣೆ ತಂದುಕೊಂಡು
ನಮ್ಮ ಇದೇ ಶಾಲೆಯಲ್ಲಿ LKGನಿಂದ ಹಿಡಿದು 7th ABC ಡಿವಿಷನ್ ಇತ್ತು. ತದನಂತರ ಇದೇ ಕ್ಯಾಂಪಸ್ಸಿನಲ್ಲಿ ಹೈಸ್ಕೂಲ್ಗೆ ಮುಟ್ಟುವಾಗ ಅದು 8th ಮತ್ತು 9th 10thನಲ್ಲಿ ಕೇವಲ AB ಡಿವಿಷನ್ ಮಾತ್ರ ಇತ್ತು. ಏಕೆಂದರೆ ಮಗು 7th ಕ್ಲಾಸ್ ಕಾಲದ ನಂತರ ಈ ಶಾಲೆಯ ಫಲಿತಾಂಶ ಸರಿ ಇಲ್ಲ ಅಂತ ತಿಳಿದು ಮಕ್ಕಳನ್ನು ಬೇರೆ ಕಡೆ ಕಲಿಸಿಕೊಡುವುದು. ಇದನ್ನೆಲ್ಲ ಮನಗೊಂಡು 2013ರಲ್ಲಿ ಶಾಲಾ ವಿದ್ಯೆ ನೀಡುತ್ತಿರುವ ರೀತಿಯನ್ನು ಬದಲಾವಣೆ ಮಾಡಿಕೊಂಡು ಅಂದು SLCಯಲ್ಲಿ 120 ವಿದ್ಯಾರ್ಥಿಗಳು ವಿದ್ಯೆಯನ್ನು ಪಡೆಯುತ್ತಿದ್ದರು. ಅಂದು ಉಲ್ಲಾಲ ವಲಯ ಮಟ್ಟದಲ್ಲಿ 30 ಹೈಸ್ಕೂಲ್ಗಳು ಕಾರ್ಯಾಚರಿಸುತ್ತಿದ್ದು, ಆ 30 ಹೈಸ್ಕೂಲ್ಗಳಲ್ಲಿ ಪ್ರಥಮವಾದ ಫಲಿತಾಂಶವನ್ನು ತಂದುಕೊಟ್ಟದ್ದು ಹಜರತ್ ಇಂಗ್ಲೀಷ್ ಮಾಧ್ಯಮ ಶಾಲೆ. ಇದೇ ಶಾಲೆ ಆಗಿರುತ್ತದೆ. 130ರಲ್ಲಿ 130 ವಿದ್ಯೆಗಳು ಪಾಸಾದರು, 40 ವಿದ್ಯಾರ್ಥಿ ಡಿಸ್ಟ್ರಿಕ್ಟಲ್ಲಿ ಪಾಸಾದರು. ಅಲ್ಹಮ್ದುಲಿಲ್ಲಾ, ಫಲಿತಾಂಶದಲ್ಲಿ ಬದಲಾವಣೆ ಆಯಿತು. ತದನಂತರ ಆ ಅಕಾಡೆಮಿಕ್ ವರ್ಷದಲ್ಲಿ ಆ ABC ಇದ್ದಂಥ ಡಿವಿಷನು 8ಗೆ ಅದು ABC ಆಯಿತು. ತದನಂತರ ಮುಂದಿನ ವರ್ಷದಲ್ಲಿ ಹೈಸ್ಕೂಲಲ್ಲಿ ಕೂಡ ABC ಆಯಿತು. ತದನಂತರ D ಆಯಿತು. ಅದು 8th 9th 10thಗೆ ಹೋಯಿತು. ತದನಂತರ 14-15ರಲ್ಲೆಲ್ಲ ಏಪ್ರಿಲ್ ತಿಂಗಳಾಗುವಾಗಲೇ ಬೋರ್ಡ್ ಹಾಕಲಾಯಿತು, ಇಲ್ಲಿ ಸೀಟ್ ಇಲ್ಲ ಅಂತ ಹೇಳಿ. ಏಕೆಂದರೆ ಕಟ್ಟಡದ ಕೊರತೆಯಿಂದ. ಜಮಾತ್ನವರು ನಡೆಸುವಂಥ ಸ್ಕೂಲಲ್ಲಿ ಕೂಡ ಶ್ರೀಮಂತ ನಡೆಸುವಂತಹ ಖಾಸಗಿ ಶಿಕ್ಷಣದ ಎಲ್ಲ ಸವಲತ್ತುಗಳನ್ನು ಕೂಡ ಹಜರತ್ ಸೈಯದ್ ಚಾರಿಟೇಬಲ್ ಟ್ರಸ್ಟ್ನ ಶಾಲೆಯಲ್ಲಿ ಕೊಡ್ತಾ ಬಂದಿದ್ದೆ. ಅದೇ ರೀತಿ ಕ್ರೀಡಾರಂಗದಲ್ಲಿ ಕೂಡ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆಯು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗಲಾಯಿತು. ಇದು ಟ್ರಸ್ಟ್ ನೀಡಿದ ಕೊಡುಗೆಯಾಗಿದೆ. ಇನ್ನೂ ಕೂಡ ಮುಂದಕ್ಕೆ ಒಂದೇ ಉದ್ದೇಶವಾಗಿದೆ, ನಮ್ಮ ಮಕ್ಕಳು ಅದೇ ರೀತಿ ಪೋಷಕರಿಗೂ ನಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ಉತ್ತಮವಾದ ಶಿಕ್ಷಣವನ್ನು ನೀಡಬೇಕು, ಆ ಶಿಕ್ಷಣವನ್ನು ನೀಡಲಿಕ್ಕೆ ಟ್ರಸ್ಟ್ ಯಾವತ್ತೂ ರೆಡಿಯಾಗಿ ನಿಂತಿದೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕಲಿತು ಹೋದ ವಿದ್ಯಾರ್ಥಿಗಳಲ್ಲಿ ಹಲವು ವಿದ್ಯಾರ್ಥಿಗಳು ಡಾಕ್ಟರ್ ಆಗಿದ್ದಾರೆ, ಅಡ್ವೊಕೇಟ್ ಆಗಿದ್ದಾರೆ, CA ಆಗಿದ್ದಾರೆ. ಕೆಲವೊಂದು ಹುಡುಗರು ಇವತ್ತು ಬಂದಿದ್ದಾರೆ. ಇದು ಟ್ರಸ್ಟ್ ನೀಡಿದ ಕೊಡುಗೆಯಾಗಿದೆ. 40 ವರ್ಷಗಳಲ್ಲಿ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ನೀಡಿದ ಕೊಡುಗೆಯಾಗಿದೆ. ಕೇವಲ 1 ಲಕ್ಷ ಅಥವಾ 50,000 ಅಥವಾ 60,000 ಫೀಸನ್ನು ತೆಗೆದುಕೊಂಡಲ್ಲ, ಕೇವಲ 10,000 ಫೀಸನ್ನು ಪಡೆದುಕೊಂಡು ಮತ್ತು ಫ್ರೀಯಾಗಿ ನಮ್ಮ ಮಕ್ಕಳಿಗೆ ವಿದ್ಯೆಯನ್ನು ನೀಡಿ, ಸರ್ಕಾರ ಯಾವ ರೀತಿಯಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯೆಯನ್ನು ನೀಡುತ್ತಿದೆ ಮಕ್ಕಳಿಗೆ ಫ್ರೀಯಾಗಿ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿಕೊಂಡು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನಮ್ಮ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ವಾಹನ ಸೌಲಭ್ಯವನ್ನು ಕೂಡ ಫ್ರೀಯಾಗಿ ನೀಡಿದೆ. ಮನೆಯಿಂದ ಕರ್ಕೊಂಡು ಬಂದು ರಿಟರ್ನ್ ಮನೆಯನ್ನು ಕರ್ಕೊಂಡು ಹೋಗೋದು ಕೂಡ ನಮ್ಮ ಸಂಸ್ಥೆ ಮಾಡುತ್ತಾ ಇದೆ. ಅಲ್ಹಮ್ದುಲಿಲ್ಲಾ, ಇದು ಈ ಜಮಾತಿನ, ಈ ಊರಿನ ಎಲ್ಲರ ಸಹಕಾರದಿಂದ ನಡೀತಾ ಇದೆ. ಅದೇ ರೀತಿ ನಮ್ಮ ಶಾಲಾ ಕಾಲೇಜುಗಳಿಗೆ ವಿದ್ಯೆಯನ್ನು ನೀಡಿದ ಶಿಕ್ಷಕಿಯರು ಯಾವತ್ತೂ ನಿಮ್ಮನ್ನು ಮರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಈ ಸಲ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಎಷ್ಟು ಶಿಕ್ಷಕಿಯರು ಇಲ್ಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿದ್ದಾರೆ ಅವರೆಲ್ಲರನ್ನು ಕರ್ಕೊಂಡು ಅವರಿಗೆ ಗೌರವಿಸಬೇಕು ಎಂಬ ಆಲೋಚನೆ ಮಾಡಿದ್ದು. ಅದೇ ರೀತಿ ನಮ್ಮ ಶಾಲಾ ಕಾಲೇಜುಗಳಲ್ಲಿ
ವಿದ್ಯಾರ್ಥಿಗಳು, ಬೇರೆ ಬೇರೆ ರಂಗದಲ್ಲಿ ವಿದ್ಯಾರ್ಥಿಗಳನ್ನು ಅವರನ್ನು ಕೂಡ ಕರೆದುಕೊಂಡು ಅವರನ್ನು ಕೂಡ ಗೌರವಿಸಬೇಕು ಎಂಬ ಚಿಂತನೆ. ಇದು ಒಂದು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟಿನ ಈ ಸಲದ ಒಂದು ಹೊಸ ಒಂದು ಆಲೋಚನೆ ಆಗಿದೆ. ಏಕೆಂದರೆ ಎಲ್ಲರನ್ನು ಗೌರವಿಸಬೇಕು ನಾವು. ಈ ರಾಷ್ಟ್ರದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗೆ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ನನ್ನ ರಾಜ್ಯದ ಎಲ್ಲ ಪ್ರಜೆಗಳನ್ನು ಅಥವಾ ನಮ್ಮ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳನ್ನು ಸರಿ ಮಾಡುತ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಬ್ಬ ಶಿಕ್ಷಕಿಗೆ ಹೇಳಬಹುದು, ನನ್ನಲ್ಲಿನ ವಿದ್ಯಾರ್ಥಿಗಳನ್ನು, ನಾನು ಕಲಿಸುತ್ತಿರೋ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ವಿದ್ಯೆಯನ್ನು ನೀಡಿ ನಾನು ಆ ಮಕ್ಕಳನ್ನು, ಆ ವಿದ್ಯಾರ್ಥಿಗಳನ್ನು ಸತ್ಪ್ರಜೆ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಉಂಟು ಅಂತ ಹೇಳಿ ಒಂದು ಶಿಕ್ಷಕ ಹೇಳಲಿಕ್ಕೆ ಸಾಧ್ಯ ಉಂಟು. ಅಷ್ಟೊಂದು ಗೌರವವುಳ್ಳ ಒಂದು ಹುದ್ದೆ ಆಗಿದೆ ಶಿಕ್ಷಕಿಯರೊಂದಿಗೆ. ನಿಮ್ಮೆಲ್ಲರನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನಿಂದ ಈ ಉರೂಸ್ ಕಾರ್ಯಕ್ರಮದ ವತಿಯಿಂದ ನಿಮ್ಮೆಲ್ಲರನ್ನು ಅಭಿನಂದಿಸುತ್ತಾ, ಮುಂದಕ್ಕೂ ಕೂಡ ಉತ್ತಮವಾದ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಪಾತ್ರರಾಗಬೇಕೆಂದು ವಿನಂತಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.